ಹಾಯ್ ಎಲ್ಲರಿಗೂ ನಮಸ್ಕಾರ ರೀ. ಸೊ ಇವತ್ತಿನ ವಿಡಿಯೋ ತುಂಬ ಇಂಪಾರ್ಟೆಂಟ್. ಯಾಕಂದ್ರೆ 18 ವರ್ಷದ ಒಳಗಿನ ಮಕ್ಕಳು ತುಂಬ ಜನ ಸ್ಟಿಂಗಿಗೆ ಅಡಿಕ್ಟ್ ಆಗಿರಿ. ಸೊ ಈ ಸ್ಟಿಂಗ್ ನಿಂತಾಗ ಅಡ್ಡ ಪರಿಣಾಮಗಳು ಜಾಸ್ತಿ ಆಗ್ಯಾವ. ಸೊ ಜಾಸ್ತಿ ಜನ ಈಗ ಹಾಸ್ಪಿಟಲ್ಗೆ ಬ್ಯಾನ್ ಆಗೋದು, ಕಫ ಆಗೋದು ಮತ್ತು ಹುಟ್ಟಿ ಬ್ಯಾನ್ ಆಗೋದು. ಸೊ ಇದೆಲ್ಲ ಸ್ಟಿಂಗ್ನಲ್ಲಿರೋ ಪರಿಣಾಮ. ಯಾಕಂದ್ರೆ ಇಲ್ಲೊಂದು ವಿಡಿಯೋ ಹಾಕ್ತೀನಿ, ಫಸ್ಟ್ ನೋಡಿರಿ. ಸ್ಟಿಂಗ್ ಕುಡಿತಾನೆ ಇಲ್ಲ ಅಂಕಲ್? ಹಾಂ, ಸ್ಟಿಂಗ ಟೀನು ಕುಡಿತಾನೆ. ಅದೇ ಅನ್ಹೆಲ್ದಿ ಡಯಟ್, ಊಟ ಸರಿಗೆ ಮಾಡಲ್ಲ, ಊಟ ಇಲ್ಲ. ಹೌದು, ಊಟ ಅದು ಸರಿಗೆ ಮಾಡಲದಕ್ಕೆ ನೋಡೋದು ಹೆಂಗೆ ನೋಡಿ, ಇನ್ಫೆಕ್ಷನ್ ಆಗ್ಯದ. ಊಟನೇ ಇಲ್ಲ, ಒಂದು ಚಪಾತಿ ಉಣ್ತಾನ್ರಿ ಭಾಳ, ಒಂದು ರೊಟ್ಟಿ ಈಟಾಗಿಲ್ಲ ಕುಡಿತಾನೆ. ಹಾಂ. ಸೊ ಇನ್ನಾಗ ನೀವು ಈ ವಿಡಿಯೋ ನೋಡಿದ್ರಲ್ಲ, ಸೊ ಯಾಕೆ ಅವ್ರಿಗೆ ಹಂಗೆ ಆಗ್ಯದಂದ್ರೆ, ಸೊ ಅದ್ರಾಗ ಸ್ಟಿಂಗ್ನಾಗಿರೋ ಹೈ ಶುಗರು ಸೊ ನಿಮ್ಮ ಮೆಟಬಾಲಿಸಮ್ ಸ್ಲೋ ಮಾಡ್ತದ. ಮತ್ತು ಅಷ್ಟೇ ಅಲ್ಲ, ನಿಮ್ಗೆ ಈ ರೀತಿ ಇನ್ಫೆಕ್ಷನ್ಸ್ ಆಗ್ತವ ಮತ್ತು ನಿಮ್ಮ ಇಮ್ಯುನಿಟಿ ಲೋ ಆಗ್ತದ. ಸೊ ಇದು ಹೈ ಕಾರ್ಬೋನೇಟೆಡ್ ಡ್ರಿಂಕ್ ಇರೋದ್ರಿಂದ ನಿಮ್ಮ ಹಲ್ಲಿನ ಮೇಲಿರೋ ಎನಾಮಲ್ ಲೇಯರ್ ಹೋಗಿ ಸೊ ಕ್ಯಾವಿಟೀಸ್ ಆಗಿ ಹಲ್ಲುಗಳು ಸವಿತಾವ. ಸೊ ಇದು ನರವೈಜ್ಞಾನಿಕ ಮತ್ತು ಮಾನಸಿಕ ಕಾಯಿಲೆಗಳು ಕೂಡ ಇದಕ್ಕೆ ಬರ್ತಾವ. ಸೊ ಸರಿಗೆ ನಿದ್ರೆ ಆಗೋದಿಲ್ಲ. ಸೊ ಒಂದು 13 ವರ್ಷದ ಹುಡುಗ 3 ವರ್ಷದಿಂದ ಕಂಟಿನ್ಯೂ ಸ್ಟಿಂಗ್ ಕುಡಿದು ಸೊ ಅವನಿಗೆ ಈಗ ಫಿಟ್ಸ್ ಬಂದದ. ಈಗ ಇನ್ನೊಂದು ವಿಡಿಯೋ ತೋರಿಸ್ತೀನಿ. ಸೊ ಗುಲ್ಬರ್ದಾಗ 13 ವರ್ಷದ ಒಂದು ಹುಡುಗ ಡೆತ್ ಆಗ್ಯದ. ಸೊ ಈ ವಿಡಿಯೋನು ನೀವು ನೋಡ್ರಿ. और बच्चे की उम्र है 13 साल. डॉक्टर का यही कहना है कि ये पीने की वजह से शुगर हाई हो गया और दिमाग में चढ़ गया. बच्चे की डेथ हो गई सुबह फजर के बाद जीएम्स हॉस्पिटल में गवर्नमेंट. डॉक्टर का कहना भी यह है कि इसकी वजह से शुगर हाई हो गया है और ये बहुत डेंजर कर हमारा बच्चे का तो इंतकाल हो गया. फिर भी आपके बच्चों को एहतियात कीजिए. ನೀವು ಡಾಕ್ಟರ್ ಬಳಿ ಹೋದ್ರಂದ್ರೆ ಅವರು ನಿಮ್ಗೆ ಬಿಡ ಅಂತ ಹೇಳ್ತಾರ. ಸೊ ನಾನು ನಿಮ್ಗೆ ಬಿಡ ಅಂತ ಹೇಳ್ತೀನಿ. ಸೊ ಈ ವಿಡಿಯೋ ಯಾರೆಲ್ಲ ಪೇರೆಂಟ್ಸ್ ನೋಡ್ತಿದ್ದಾರ, ನಿಮ್ಮ ಮಕ್ಳು ಏನಾದರೂ ಸ್ಟಿಂಗ್ ಕುಡಿತಿದ್ರೆ ಇದನ್ನ ಅವಾಯ್ಡ್ ಮಾಡಿಸಿ. ಸೊ ಇದರಿಂದ ತುಂಬ ಎಫೆಕ್ಟ್ ಆಗ್ತಾ ಇದೆ. ಸೊ ಥ್ಯಾಂಕ್ ಯು. ಈ ವಿಡಿಯೋನ ಆಲ್ಮೋಸ್ಟ್ ಆಲ್ ಶೇರ್ ಮಾಡಿರಿ, ಲೈಕ್